ಹಲೋ ಗಾಯ್ಸ್, ಸೊ ನನ್ನ ಹೇರ್ಸ್ ಇಷ್ಟು ಶೈನ್ ಆಗಿರೋದಕ್ಕೆ ನಾನು ಯಾವ ಥರ ಹೇರ್ ಕೇರ್ನ ಮಾಡ್ಕೊಳ್ತೀನಿ ಅನ್ನೋದು ಜಸ್ಟ್ ಗ್ಲಿಮ್ಸ್ ಕೊಡ್ತೀನಿ. ಆ್ಯಂಡ್ ಮಿಡಲ್ ಕ್ಲಾಸಲ್ಲೇ ಇಟ್ಕೊಂಡು ಲೈಕ್ ಈ ಥರ ನಾರ್ಮಲ್ ಬಜೆಟಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಕುಮ್ ಅಂದರೆ ದಟ್ ಈಸ್ ವುಡನ್ ಕುಮ್. ಸೊ ದಿಸ್ ಇಸ್ ದ ಬೆಸ್ಟ್. ಆ್ಯಂಡ್ ಇದು ನಿಮಗೆ ಡಿಮಾರ್ಟಲ್ಲಿ ಸಿಗುತ್ತೆ. ಇದು ಕೂಡ ಅಷ್ಟೇ ನಾರ್ಮಲ್ ಪ್ರೈಸಲ್ಲಿ ಸಿಗುತ್ತೆ, ಅರೌಂಡ್ 50 to 60, 70 ಅಷ್ಟೇ. ನಾನು ಯೂಸ್ ಮಾಡೋ ಆಯಿಲ್ ಬಂದ್ಬಿಟ್ಟು ಆಲ್ಮಂಡ್ ಆಯಿಲ್. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಇಸ್ ಅಂಡರ್ ಲೈಕ್ 300. ಇದು ನಮಗೆ ಆಲ್ಮೋಸ್ಟ್ 3 to 4 months ಬರುತ್ತೆ. ಸೆಕೆಂಡ್ ಪ್ರಾಡಕ್ಟ್ ಆಯಿಲ್ ಅಂತ ಅಂದರೆ ಸೊ ಆಲಿವ್ ಆಯಿಲ್. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರೋದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಎಲ್ಲ ಮೆಡಿಕಲಲ್ಲೂ ನಿಮಗೆ ಸಿಗುತ್ತೆ. ಸೊ ವಿಚ್ ಇಸ್ ಲೈಕ್ 100 rupees. ಇದು ಕೂಡ ನಿಮಗೆ ಆಲ್ಮೋಸ್ಟ್ ಒಂದು 3 to 4 months ಬರುತ್ತೆ. ಶಾಂಪೂ ಹಾಗೆ ಕಂಡೀಷ್ನರ್ ತುಂಬ ಮೇಜರ್ ರೋಲ್ ಆಗುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಗೋ ವಿತ್ ದ ಹೆಡ್ ಆ್ಯಂಡ್ ಶೋಲ್ಡರ್. ಸೀರಮ್ ಕೂಡ ನಮ್ಮ ಹೇರ್ ಕೇರ್ಗೆ ತುಂಬ ಮೇಜರ್ ಪಾರ್ಟ್. ಸೊ ನಾನು ಯೂಸ್ ಮಾಡ್ತಾ ಇರೋ ಇದು ಸ್ಟ್ರೀಕ್ಸ್ ಸೀರಮ್. ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್.